ಏನು ಮಾಡಿದ ದೀರ ಹೆಡಿಗೆ ಕಾಲ ಕೊಟ್ಟ ಮಾರುತಿ ಮೂಡುವ ಮಾಯಿ ಸೊಂಟ ಅವಾಗ ನರಭಕ್ಷಣ ಮಾಡುತ್ತಿದ್ದವನು ನಿಲ್ಲಿಸಿಬಿಟ್ಟಾನ. ಹೌದು ಪಾತಾಳದ ಒಳಗಿನ ಬುರುಂಗಿಗಳಿಗೆ ಮಾರುತಿ ಎಟ್ಟು ಕೊಟ್ಟಾನ. ಕೊಟ್ಟಾನು ಹೌದಿಲ್ಲ. ಆದ್ರ ಚಂದ್ರಶ್ಯಾಮ ಹೇಳಿದ ಪಿನ್ನ ಏನ್ ಮಾಡ್ತಾನು ಹಾ ಚಂದ್ರಶ್ಯಾಮ ಹಿಂಗೆ ಹೇಳಾಳತ್ತ ತಿಳ್ಕೊಂಡು ಹನುಮಂತ ದೇವ್ರು ಹೋಗಿ ರಾಮನ ಮುಂದೆ ಹೇಳ್ತಾನೆ. ಹೌದು ಯಪ್ಪ ಐರಾವಣನ ಮರಣ ಮಾತ್ರ ಆಕೈತೆ ಅಂತ ಹೇಳ ಚಂದ್ರಶ್ಯಾಮ. ಆದ್ರ ಒಂದು ಮಾತು ಹೇಳಾಳು ತಂದೆ ನಿನಗೆ ಹೇಳ್ಬೇಕನಾತ ನೀ ಹೇಳೋ ಬ್ಯಾಡು ಅಂತ ನಾವು ಲಕ್ಷ್ಮಣ್. ಹೌದು ಯಾರ ಹನುಮಂತ. ಹನುಮಂತ ಹೇಳಿದಾಗ ಅವಾಗ ರಾಮ ಹೇಳ್ತಾನು ಐರಾವಣನ ಮರಣ ಆಕೈತೆ ಅಂದ್ರೆ ಅದು ಏನಂತ ಹೇಳಿ ಹನುಮಂತ ಅಂದ. ಏನಿಲ್ಲ ತಂದೆ ನೀವು ಒಂದು ದಿನ ಹೋಗಿ ಚಂದ್ರಶ್ಯಾಮನ ಮಂಚ ಏರಿ ಬರಬೇಕಾಗೈತಿ ಅಂತ ಅಂದ್ಬಿಟ್ಟು. ಹೌದು ಚಂದ್ರಶ್ಯಾಮನ ಮಂಚ ಏರಿ ನೀವು ರಾಮ ಹೋಗಿ ಬರ್ಬೇಕಾಗೈತೆ ಅಂದಾಗ ಅವ್ರು ಏನ್ ಮಾಡ್ರು. ಅವಾಗ ರಾಮದೇವರು ಹೇಳ್ತಾನ ಯಾಕೋ ಹನುಮಂತ ನಾ ಏಕಪತ್ನಿ ವ್ರತಸ್ತಾ ಇದ್ದಾನೆ. ಹೌದು ಏಕಪತ್ನಿ ವ್ರತಸ್ತಾ ಇದ್ದಾನೆ ಮತ್ತವ್ರ ಮನ್ಸನ ಹತ್ತಾವಲ್ಲ. ಯಾಕೆ ಹಿಂಗ್ಯಾಕೆ ಮಾಡಿದ್ವಿ. ಮತ್ತವ್ರನ್ನ ಹೋಗಿ ನಾ ಮುಟ್ಟಾವಲ್ಲ ಮತ್ತವ್ರ ಮನ್ಸ ಹತ್ತಾವಲ್ಲ. ಏಕಪತ್ನಿ ವ್ರತಸ್ತಾ ಇದ್ದಾನೆ ನನಗೆ ಗೊತ್ತಿಲ್ಲೋಣ ಹನುಮಂತ ಅಂತ ಹೇಳಿದವ ರಾಮದೇವ್ರು. ಅವಾಗ ರಾಮದೇವ್ರು ಏನ್ ಹೇಳಿದಾಗ ಅವಾಗ ಹನುಮಂತ ಅಂದತ್ತ ಏ ತಂದೆ ನೀ ಏಕಪತ್ನಿ ವ್ರತಸ್ತಾದೆ ನನಗೆ ಗೊತ್ತೈತಿ. ಹೌದು ಕರೆ ಒಂದು ದಗದೈತಿ ನನ್ನ ಮಾತು ಕೇಳಿ ಅಲ್ಲಿ ಹೋಗಬೇಕಾಗೈತಿ ಅಂತ ಹೇಳ್ತಾನೆ. ಹೌದು ವಾದಿಂದ ಅಲ್ಲಿ ದಗದ ಬೇರೆ ಐತಿ. ಯಾಕಂದ್ರ ಅಲ್ಲಿ ಹೇಳಿರ್ತಾನ ಹನುಮಂತ ಏನ್ ಹೇಳಿರ್ತಾನು ಬೃಂಗಿಗೆ ಏನ್ ಮಾಡಿರ್ತಾನ. ಬೃಂಗಿಗೆ ಹೇಳ್ತಾನ ಹನುಮಂತ ಏನಂತ ಹೇಳ್ತಾನು. ಯಾಕಂದ್ರ ರಾಮದೇವರು ಬರ್ತಾನಂತ ತಿಳ್ಕೊಂಡ ಏನಾರ ಅಪುಷಕನಾಕೈತೆ ಬಾ ಅಂತ ತಿಳ್ಕೊಂಡ ಚಂದ್ರಶ್ಯಾಮ ಏನ್ ಮಾಡ್ಯಾಳು ಉಕ್ಕಿನ ಮಂಚ ಮಾಡಿ ಇಟ್ಟಾಳ. ಹೌದು ಉಕ್ಕಿನ ಮಂಚ ಮಾಡಿ ಇಟ್ಟಾಳು. ರಾಮದೇವರು ಬಂದ್ರ ಅಪುಷಕನ ಆಗಬಾರ್ದು ಅಂತ ಹೇಳಿ ಉಕ್ಕಿನ ಮಂಚ ಮಾಡಿ ಇಟ್ಟಾಳು. ಅವಾಗ ಹನುಮಂತ ದೇವರು ಹೇಳ್ತಾನ ಬೃಂಗಿ ಅಲ್ಲಿ ಆಕೆ ಉಕ್ಕಿನ ಮಂಚ ಮಾಡಿ ಬಿಟ್ಟಾಳು. ಅದರ ಕಾಲು ಸರದು ಬರುವಾಗ ತೇಳಿ ಬಿಟ್ಟ ಬೃಂಗಿ. ಹೌದು ಹೇಳಿದಾಗ ಬೃಂಗಿ ಏನ್ ಮಾಡಿದ ಹನುಮಂತನ ಮಾತು ಕೇಳಿ ಕಾಲು ಸರದು ಬಂದ ಮಂಚದ ಕಾಲ. ಹೌದು ಮಂಚದ ಕಾಲು ಸರದು ಬಂದ. ಅವಾಗ ರಾಮದೇವರು ಬರ್ತಾನ ಬಾ ಅಂತ ತಿಳ್ಕೊಂಡ ಏನ್ ಮಾಡ್ರು ಚಂದ್ರಶ್ಯಾಮ ಇಲ್ಲದಲ್ಲಿ ಅಂತ ಅಲಂಕಾರ ಮಾಡಿ ಎಲ್ಲಾ ಪಲಾಂಗಕ್ಕೆ ಹೌದು ಅಲಂಕಾರ ಮಾಡಿ ರಾಮದೇವರು ಬಂದ ಬಾಗಲಾಗ ನಿಂತಾನು. ಬರ್ರಿ ಸ್ವಾಮಿಗಳ ನನ್ನಿಂದ ನಿಮ್ಮಿಂದ ನನ್ನ ಜನ್ಮ ಉದ್ಧಾರ ಆತ ಬರ್ರಿ ಅಂತ ತಿಳ್ಕೊಂಡ ಚಂದ್ರಶ್ಯಾಮ ಒಳಗ ಆಹ್ವಾನ ಮಾಡಕೊಂದಾಳ. ಹೌದು ಮಾಡ್ಕೊಂಡಾಗ ರಾಮದೇವ್ರು ಏನು ಮಾಡ್ತಿದ್ದ ಉಸಲ ಹಾಕಿ ಮಂಚದ ಮ್ಯಾಲ ಕುಂಡ್ರಿ ಸ್ವಾಮಿ ಅಂದ್ಳು ಚಂದ್ರಶ್ಯಾಮ. ಕೈ ಊರಿಗೆ ಕುಂಡಿರ್ತಿದ ಉಸಲ ಹಾಕಿ ರಾಮದೇವ್ರು ಮಂಚದ ಮ್ಯಾಲ ಕುಂಡ್ತಿದ್ದ. ಮಂಚ ಮುರ್ಕೊಂಡ ತೆಳಗ ಬಿತ್ತು ಮಾಸ್ತರ್ ಅಪ್ಸಕನಾಥಲ್ಲಿ ಮಂಚ ಮುರ್ಕೊಂಡ ತೆಳಗ ಬಿತ್ತು. ಆದ್ರೆ ಹನುಮಂತ ದೇವರು ಒಂದು ಕರಾರ ಮಾಡಕ್ ಮಾತು ತಗೊಂಡು ಹೋಗಿದೆ ಏನಂತೇಳಿ ರಾಮದೇವ್ರು ನಾನು ನಿನ್ನ ಮನೆಗೆ ಕಳಿಸ್ತಾನ ಕರೆ. ಹೌದು ನನ್ನ ರಾಮದೇವರು ನಿನ್ನ ಮನೆಗೆ ಕಳಿಸ್ತಾನ ಕರೆ ಏನರ ಒಂದು ಅಪಶಕನ ಆದ್ರೆ ಅವ್ನು ನಿನ್ನ ಮುಟ್ಟಂಗಿಲ್ಲ ತಿಳಿದ ಅವ್ ಹನುಮಂತ ದೇವರು. ಹೌದು ಅವಾಗ ಅಲ್ಲಿ ಹೋಗಿ ಏನಾಗಿತ್ತು ಯಾವಾಗ ಬೃಂಗಿಗೆ ಹೇಳಿ ಬಂದು ನೋಡು ಮಂಚ ಸರದು ಬರೋಗತ್ ಹೇಳಿದಾಗ ಆ ಬೃಂಗಿ ಹೋಗಿ ಮಂಚ ಸರದು ಬಂದಿತ್ತು. ಅವಾಗ ನಮ್ಮ ರಾಮದೇವರು ಹೋಗಿ ಉಸಲ್ ಹಾಕಿ ಕೊಡ್ತಿದ್ದ ಮಂಚ ಮುರ್ಕೊಂಡ್ ತೆಳಗ ಬತ್ತ ಮಾಸ್ತಾರ ಅಲ್ಲಿ ಅಪಶಕನ ಆತು. ಹೌದು ಆದ್ಮೇಲೆ ತಾವು ರಾಮದೇವ್ರು ಕೇಳ್ತಾನ ಇವತ್ತು ಅಪಶಕನ ಆದ್ರೆ ನಾ ಬರಂಗಿಲ್ಲ ನಿನ್ನ ಮುಟ್ಟಂಗಿಲ್ಲ ಅಂತ ಹೇಳಿದ್ನಿ. ಇವತ್ತು ಮಾತ್ರ ಅಪಶಕನ ಆಗೈತಿ. ಅಹಿರಾವಣನ ಮರಣ ಎದುರಾಗೈತಿ ಹೇಳು ಅಂತ ಹೇಳಿದಮ್ಮ. ಹೇಳಿದಾಗ ಹೌದು ಅವಾಗ ಈಕೆ ಹೇಳಲಾರ್ದ ಏನ್ ಮಾಡ್ತಾಳು ಮತ್ತ ಮಾತಿನಂತೆ ನಡಿಬೇಕಲ್ಲ. ಮಾತಿನಂತೆ ನಡಿಬೇಕಂತ ತಿಳ್ಕೊಂಡ ಅಹಿರಾವಣನ ಮರಣ ಎದುರಾಗ ಐತಿ ಅಂತ ಹೇಳಿಬಿಟ್ಟಳು. ಹೌದು ರಾಮಗೆ ಹೇಳಿದ ಕರೆ ಇನ್ನೊಂದು ಮಾತು ಕೇಳ್ತಾಳ. ಕಾಲಕ್ಕೆ ಬಿದ್ದು ಕೇಳ್ತಾಳ ಏನಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ರಾಮದೇವ್ರನ್ನ ಕೇಳ್ತಾಳ ಚಂದ್ರಶ್ಯಾಮ ಯಪ್ಪ ನಾ ನಿನ್ನ ಮನ್ಸಕ್ಕೆ ಬರ್ಬೇಕಂತೇಳಿ ನೀನು ಆಹ್ವಾನ ಮಾಡ್ಕೊಂಡ್ರಿ. ಆದ್ರೆ ಇವತ್ತು ನನ್ನ ಗಂಡನ ಮರಣ ಆಗೈತಿ. ಹೌದು ಇವತ್ತು ನನ್ನ ಗಂಡನ ಮರಣ ಆಗೈತಿ. ನಾ ಗಾಂಡಿ ಇರಲ್ಲ ಹೆಂಗ ಬದುಕಲಿ. ನಾನು ಮುತ್ತೈತಾನು ಹೋತು ನಿನ್ನ ಮೇಲೆ ನಂದು ಆಸೆ ಆಗೈತಿ. ನಿನ್ನ ನಾ ಸೇರ್ಬೇಕಾದ್ರೆ ಯಾವಾಗ ಬಂದು ಕೊಡ್ಲಿ ಸ್ವಾಮಿ ಅಂತ ಕೇಳ್ತಾಳ. ಅವಾಗ ರಾಮದೇವ್ರ ಏನ್ ಹೇಳ್ತಾನು ಚಂದ್ರಶ್ಯಾಮಾಗ ರಾಮದೇವ್ರ ಹೇಳ್ತಾನು ನನ್ನ ಕೂಡ್ಬೇಕನ್ನುವಂಥದ್ದು ಆಸೆ ನಿನ್ನಲ್ಲಿ ಒಂದು ಬಂದೈತೆ ಅಂದ ಬಳಕ ಚಂದ್ರಶ್ಯಾಮ ಈಗ ನಾ ರಾಮದೇವ್ರದಾನೆ ಈಗ ನಾ ರಾಮದೇವ್ರದಾನಿ ಮುಂದೆ ನಾ ಕೃಷ್ಣಾಗಿ ಜನಿಸಿ ಬರ್ತನು. ಅವಾಗ ನೀ ಸತ್ಯಭಾಮಿಯಾಗಿ ಹುಟ್ಟು ಬಾ ಅಂತ ಹೇಳ್ಯಾನ. ಹೌದು ಅವಾಗ ಸತ್ಯಭಾಮಿಯಾಗಿ ಹುಟ್ಟು ಬಾ ಅಂತ ಹೇಳಿದಾಗ ಚಂದ್ರಶ್ಯಾಮನ ಹೋಗಿ ಅಲ್ಲಿ ಸತ್ಯಭಾಮಿಯಾಗಿ ಹುಟ್ಟು ಬಂದಾಗ ಅವಾಗ ನಮ್ಮ ಕೃಷ್ಣ ಪರಮಾತ್ಮ ಹೋಗಿ ಏನ್ ಮಾಡ್ಬೇಕಾಗೈತಿ ಅವನ ಜೋಡಿ ಹಾಕಿ ಏನ್ ಮಾಡ್ಬೇಕಾಗೈತಿ ಮದುವೆ ಆಗಿ ಜನ್ಮ ಮಾಡ್ಬೇಕಾಗೈತಿ. ಇಂಥದ್ದು ತಗದಾಗೈತಿ. ಯಾಕಂದ್ರೆ ಇದೆಲ್ಲ ಶಾಂತವಾಕ ಗೊತ್ತಿಲ್ಲ ಹೌದಲ್ಲ ಅದಕ್ಕೆ ನಡೀಲಿ.
ಅಂತ ಹೇಳ್ತಾಳ ಜಗದಾಗ ಅಪ್ಪನ ಬೆಟ್ಟ ಅವ್ವ ಎಲ್ಲಿ ಅದಳ ಅಂದಾಗ ಈಗ ಅಪ್ಪನ ಬೆಟ್ಟ ಅವ್ವ ಇಲ್ಲ ಅವ್ವ ಹುಟ್ಟಿ ಬಂದಾಳ ಅಪ್ಪನ ಆಶೀರ್ವಾದ ಅತಿ ಕೇಳ ಹೆಂಗ ನಿನಗ ತಿಳಿಸೇನೆ ನೀವು ಕರೆಸಿದಾಗ ಬರುತ್ತೇನೆ ಅಂದೇವಾಡಿ ಭೀಮದಡಿ ಬಂದ ಮುಟ್ಟಾರ ತೋಳಿನ ಚೊಂಡಿ ಬಂದ ಮುಟ್ಟಾರ ತೋಳಿನ ಚೊಂಡಿ ಬಂದ ಮುಟ್ಟಾರ ತೋಳಿನ ಕೊಂಡಿ ಏ ಅಂದೇವಾಡಿ ಭೀಮದಡಿ ಬಂದ ಮುಟ್ಟಾರ ಚೋಳಿನ ಚೊಂಡಿ ಹಿಂದಗಡೆ ಹತ್ರ ನಿಮ್ಮನ ಯಾರ ಕೇಳವರ ಹೊರಗೆ ವಿಷ ತಿಳಿಸಿ ನಿಮಗ ತಿಳಿಸಿ ಹೇಳೋಣ ಚೆನ್ನಾಗಿ ಅಡಿಕೆ ನಾಡಿಲ್ಲ ಅಂತ ಈಗ ಹಿರಿಯರ ತಿಳಿಸ್ಯಾರ ಕ್ಯಾಲಿ ಏನೋ ತಾಡ್ತಾರೋ ಏನಂತ ಹಾಡ್ತಾರತಮ್ಮ ಪ್ರಾಣ ಪತಂಗದ ವಿಷದಾರ ಕಡಿತು ಪರಲೋಕದ ದಾರಿ ಹಿಡಿದು ನಡೀತತ್ತು ಹೇಳಾಕೈತಾರ ಹಾ ದಾರಿಲಿ ಪತಂಗ ಜೋರಿಲಿ ಏರಿತತ್ತ ಹಾರಿ ಮರಕ್ಕೆ ಹೋಗಿ ಸಿಗಬಿದ್ದ ಹರಿತು ಪತ್ತಗೇಡಿ ಪತಂಗ ಇಲ್ಲದ ಮೂಡಿತು ಪತಂಗ ಯಾವ್ದದ ಯಾವ್ದ್ರಿ ಈಕಿದ ಪತಂಗ ಅದ ಹೌದು ಹಾ ದಾರಿಲಿ ಜೋರಿಲಿ ಪತಂಗ ಏರಿತಂದ್ರೆ ಯಾತ್ರಲ್ಲಿ ಏರ್ತೈತಿ ಅದರಲ್ಲೇ ಏರ್ತೈತಿ ಜೀವ ಇದ್ದಾಗ ಮ್ಯಾಲ ಏರ್ತೈತಿ ಪ್ರಾಣ ಪತಂಗದ ಔಷಧಾರಿ ಕಡಿತು ಹಾ ಪರಲೋಕದ ದಾರಿ ಹಿಡಿದ ನಡೀತು ಪಂಚ ತತ್ವದ ಗುಡಿ ಒಳಗಿತ್ತು ಜ್ಯೋತಿರ್ಲಿಂಗದ ಬೆಳಕದಕ್ಕ ಬಿತ್ತು ವಾದಿಂದ ಕತ್ತಲ ಗವಿತು ಹೌದು ಕರೆಯತಿ ಜ್ಯೋತಿ ವಾದಿಂದ ಕತ್ತಲ ಗವಿತ ಜ್ಯೋತಿ ಇರುತ್ತ ಕಟ್ಟ ನಿನ್ನ ಪಣತಿ ಉರಿತೈತೆ ಇಲ್ಲಿ ಜ್ಯೋತಿ ಇರುತ್ತಾನ ಆಟ ಹೌದು ಏನಿ ಹೌದು ಆ ಏನಿ ಇರುತ್ತಾನ ಆಟ ಜ್ಯೋತಿ ಉರಿತೈತಿ ಹೌದು ಆ ಜ್ಯೋತಿ ಉರಿಬೇಕಾದ್ರೆ ಹೆಂಗ ಈಗ ಸದಾ ನನ್ನ ಜೀವಾತ್ಮ ಅಂದ್ರೆ ಹೆಂಗತ್ತಮ್ಮ ಇವತ್ತು ಶರೀರ ಅಂದ್ರೆ ಏನೈತಿ ಜೀವಾತ್ಮ ಅಂದ್ರೆ ಗಂಡೈತಿ ಅದಕ್ಕ ಬಂದಳ ಮಾತು ಹೆಣ್ಮಗಳು ಇದನ್ನ ಬಿಟ್ರೆ ಮತ್ತೊಂದು ಮಾತಿಲ್ಲ ಹೌದು ಹತ್ತಕ್ಕೆ ಏನಂದ್ರು ತಮ್ಮ ಯಾಕಂದ್ರೆ ಒಂದ ಮಾತ ನಿನಗೆ ಹೇಳ್ತಾನೆ ಶಾಂತವಕ್ಕ ಏನಂದ್ರು 10ಕ್ಕೆ ಹಕ್ಕಿ 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ 20ಕ್ಕೆ ನಕ್ಕಿ 30ಕ್ಕೆ ಮುರುಕ 30ಕ್ಕೆ ಮುರುಕ 40ಕ್ಕೆ ನಾಚಿಕೆ 40ಕ್ಕೆ ನಾಚಿಕೆ 50ಕ್ಕೆ ಅರುವ 50ಕ್ಕೆ ಅರುವ 60ಕ್ಕೆ ಮರುವ 60ಕ್ಕೆ ಮರುವ 70ಕ್ಕೆ ಯೋಗಿ 70ಕ್ಕೆ ಯೋಗಿ 80ಕ್ಕೆ ಬಾಗಿ 80ಕ್ಕೆ ಬಾಗಿ 90ಕ್ಕೆ ರೋಗಿ 90ಕ್ಕೆ ರೋಗಿ 100ಕ್ಕೆ ನೀನು ಹೊತ್ಕೊಂಡು ಹೋಗಿ ಶಾಂತವ್ವಕ್ಕ ಹೌದು ಇಟ್ಟಾಯ್ತು ನಿಲ್ದಾಗ ಮತ್ತೊಂದಾಗದಿಲ್ಲ ಇಲ್ಲ ಸೋಮ ಇರುತ್ತನ 30 ಆಗುತ್ತನ ಆಟ ಮುರುಕ ಮಾಡಿ 40ಕ್ಕೆ ನಾಚಿಕೆ ಮಾಡಿ 50ಕ್ಕೆ ಅರಿವು ಮುಡ್ಕೊಂಡು ಹೌದು ಸೋಮ ಹೋಗ್ಬೇಕಾಗಿತ್ತು ಪರಮಾತ್ಮನ ದಾರಿ ಹಿಡ್ಕೊಂಡು ಹೌದು ಅದಕ್ಕೆ ಹಂಗೇನು ಮಾಡಕ್ ಬರಂಗಿಲ್ಲ ಅದಕ್ಕೆ ಏನಂತ ಹೇಳ್ತಾರ್ರಿ ಮಾಸ್ತರ ಏನ್ ಹೇಳ್ತಾರು ಕ್ಯಾಲಿ ಏನಂತ ಆಡ್ಬೇಕಾಗೈತಿ ಇವ್ರಿಗೆ ಏನಂತ ಆಡ್ಬೇಕತ್ತೀರಿ ತೋರು ಮಾಯ ಶಾಶ್ವತವಲ್ಲ ಬ್ಯಾರೆ ಐತಿ ಪರಬ್ರಹ್ಮನಲ್ಲಿ ಇಲ್ಲ ಹೌದು ದಾರಿ ನಿನಗ ತಿಳಿದ ಇಲ್ಲ ಶಾಂತವಾಕ ಕಾಣುದೆಲ್ಲ ಹೆಣ್ಣಂತ ಹೇಳ್ತಾರ ಅಲ್ಲಿದ ಹಿಡ್ಕೊಂಡು ಹೊತ್ತು ಮುಣಗಾಕ ಬತ್ತಕರೆ ಪಕ್ಕ ನಿನಗೇನ ದಾರಿ ಗೊತ್ತಾಗಿಲ್ಲ ಅಂತ ಹೇಳಾಕತ್ಯಾರ ಈ ತೋರು ಮಾಯ ಅಲ್ಲ ಶಾಶ್ವತ ಅಂತ ಹೇಳ್ತಾಳ ಈಕಿ ಹೌದು ಏ ತೋರು ಮಾಯ ಶಾಶ್ವತವಲ್ಲ
ತೋರು ಮಾಯ ಶಾಶ್ವತವಲ್ಲ ಬ್ಯಾರೆ ಅತಿ ಬ್ರಹ್ಮನ ಲೀಲ ಬಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಶಂಭನೆ ಮೊದಲ ಬಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಶಂಭನೆ ಮೊದಲ ತೋರು ಮಾಯ ಶಾಶ್ವತ ಅಲ್ಲ ತೋರು ಮಾಯ ಶಾಶ್ವತ ಅಲ್ಲ ಬ್ಯಾರೆ ಅತಿ ಪರಬ್ರಹ್ಮನ ಲೀಲಾ ಬಾರಿ ನಿನಗ ತಿಳಿದೇ ಇಲ್ಲ ಅತಿ ಬ್ರಹ್ಮನ ಲೀಲಾ ಬಾರಿ ನಿನಗ ತಿಳಿದೇ ಇಲ್ಲ ಬ್ಯಾರೆ ಅತಿ ಬ್ರಹ್ಮನ ಲೀಲಾ ತೋರು ಮಾಯ ತೋರು ಮಾಯ ಶಾಶ್ವತವಲ್ಲ ಯಾರೇ ಅತಿ ಬ್ರಹ್ಮನ ಲೀಲ ದಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನೆ ಮೊದಲ ದಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನೆ ಮೊದಲ ತೋರು ಮಾಯ ಶಾಶ್ವತ ಅಲ್ಲ ತೋರು ಮಾಯ ಶಾಶ್ವತ ಅಲ್ಲ ಬ್ಯಾರೆ ಅತಿ ಪರಬ್ರಹ್ಮನ ಲೀಲಾ ಬಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನ ಮೊದಲ ನಿನಗ ತಿಳಿಯಲಿಲ್ಲ ಪೂರ್ವದಲ್ಲಿ ಸಂಭನ ಮೊದಲ ಮೊದಲ ಯುದ್ಧ ಬಯಲಿಗೆ ಬಯಲ ಅದೇ ಮಧ್ಯ ಅಂತವಿಲ್ಲ ಮೊದಲ ಯುದ್ಧ ಬಯಲಿಗೆ ಬಯಲ ಅದೇ ಮಧ್ಯ ಅಂತವಿಲ್ಲ ಮುಚಿತವನ ಮುಚಿತವನ ಹೊರತ ಮತ್ಯಾರಿಲ್ಲ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನೆ ಮೊದಲ ತಾರೆ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನೆ ಮೊದಲ ತೋರು ಮಾಯ ಶಾಶ್ವತ ಅಲ್ಲ ತೋರು ಮಾಯ ಶಾಶ್ವತ ಅಲ್ಲ ಬ್ಯಾರೆ ಅತಿ ಪರಬ್ರಹ್ಮನ ಲೀಲಾ ಬಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನ ಪೂರ್ವದಲ್ಲಿ ಸಂಭನ ಬ್ರಹ್ಮಾಂಡ ಬುಟ್ಟಿ ಅವನ ತಲೆ ಮ್ಯಾಲ ಏನು ಮಾಡ್ಯಾರ ಮಾಸ್ತರ್ ಬ್ರಹ್ಮನ ಬುಟ್ಟಿ ಅವನ ತಲೆ ಮ್ಯಾಲ ಹಾ ನೀನಿತ್ತಿದಿ ಆತರ ಮ್ಯಾಲ ಯಾಕಂದ್ರ ಬ್ರಹ್ಮನ ಬುಟ್ಟಿ ನಿನ್ನ ತಲೆ ಮ್ಯಾಲ ನೀನಿತ್ತಿದಿ ಆತರ ಮ್ಯಾಲ ನೀನ್ ಎತ್ತಿದೆ ಆ ಥರ ಮ್ಯಾಲ ಅಂತ ಕೇಳಾಕೈತ್ಯಾರ ಹೌದು ತೋರುಮಯ ಶಾಶ್ವತವಲ್ಲ ಬ್ಯಾರೆ ಐತಿ ಪರಬ್ರಹ್ಮನಲ್ಲಿ ಇಲ್ಲ ಹಾ ದಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಶಂಭನೆ ಮೊದಲ ಹೇಳಾಕೈತ್ಯಾರ ಮಾಸ್ತರ್ ಹೌದು ಚಕ್ರಿಯ ಮಾಯ ಎಲ್ಲ ಹುಚ್ಚಿ ಕಥೆಯ ಪೂಜಾ ಕಚ್ಚಿ ಪಿಚ್ಚಿ ಮಾಡಿ ಹುಡುಗಿ ಕೆಡಸ ಬ್ಯಾಡ ಮೊದಲ ದಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನೆ ಮೊದಲ ದಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನೆ ಮೊದಲ ತೋರು ಮಾಯ ಶಾಶ್ವತ ಅಲ್ಲ ತೋರು ಮಾಯ ಶಾಶ್ವತ ಅಲ್ಲ ಬ್ಯಾರೆ ಪರ ದಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನ ಮೊದಲ ಬ್ರಹ್ಮಾಂಡ ಬುಟ್ಟಿ ನಿನ್ನ ತಲೆ ಮ್ಯಾಲ ನೀನಿದೆ ಆತರ ಮ್ಯಾಲ ಬ್ರಹ್ಮಾಂಡ ಬುಟ್ಟಿ ನಿನ್ನ ತಲೆ ಮ್ಯಾಲ ನೀನಿದೆ ಆತರ ಮ್ಯಾಲ ನಿನ್ನ ದಾರಿ ನಿನಗ ಹುಡುಗಿ ನಿನ್ನ ದಾರಿ ನಿನಗ ಹುಡುಗಿ ದಾರಿನ ಸಿಂಗಿಲ್ಲ ಪೂರ್ವದಲ್ಲಿ ಸಂಭನ ಮೊದಲ ದಾರಿ ನಿನಗ ತಿಳಿದೇ ಇಲ್ಲ ದಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನ ಮೊದಲ ತೋರು ಮಾಯ ಶಾಶ್ವತ ಅಲ್ಲ ತೋರು ಮಾಯ ಶಾಶ್ವತ ಅಲ್ಲ ಬ್ಯಾರೆ ಪರಬ್ರಹ್ಮನ ಲೀಲಾ ಯಾಕ ದಾರಿ ನಿನಗ ತಿಳಿಯಲಿಲ್ಲ ಪೂರ್ವದಲ್ಲಿ ಸಂಭನ ಮೊದಲ ದಾರಿ ನಿನಗ ತಿಳಿದೇ ಇಲ್ಲ ಪೂರ್ವದಲ್ಲಿ ಸಂಭನ ಮೊದಲ ಯಾಕಂದ್ರೆ ಏನಾಗೈತಿ ಊಟ ಮಾಡೈತೆ ಮತ್ ಧ್ವನಿ ಹಾಕ್ ಬರ್ತಾವ ಹಂಗಾಗಿಲ್ಲ ತಮ್ಮ ಇನ್ನ ಊಟಿಲ್ಲ ಆಗೈತಿ ಹುಣಸಿಕಾಯಿ ಹುಳಿ ಹೆಚ್ಚಾಗೈತಳ ಊಟಿಲ್ಲ ಆಗೈತಿ ಅದಕ್ಕೆ ಹಿಂಗ ಆಕೈತಿ ಅದು ಹಾ ಹಾ ಅದಕ್ಕ ಏನು ಬೇಕಾಗೈತಿ ಏನ್ ಬೇಕಾಯ್ತಮ್ಮ ಇನ್ನ ಅದಕ್ಕೆ ಸದ್ಯಕ್ಕೆ ಈಗ ನಿದ್ದೆ ಬೇಕಾಗೈತಿ ಅದಕ್ಕಾಗ ನಡೆಸೈತದ ಹಾ ಅದಕ್ಕ ಏನಾಗೈತಿ ಅಂದೇವಾಡಿ ಸೋಲಾಪುರ ಜಿಲ್ಲಾ ಬಾಂಧವಗಳ ವಿಷಯ ತಿಳಿಸ್ಯಾನ ನಿಂದೆ ಆಡು ಹಂದಿಗೆ ಹಿಂದೆ ಆಡು ಹಂದಿಗೆ ಈಗ ಸುಖವೇ
ಸಿಕ್ಕಿಲ್ಲ ತೋರು ಮಾಯ ಶಾಶ್ವತ ಅಲ್ಲ ಬ್ಯಾರೆ ಐತಿ ಬ್ರಹ್ಮನ ಲೀಲಾ ತೋರು ಮಾಯ ಶಾಶ್ವತ ಅಲ್ಲ ತೋರು ಮಾಯ ಶಾಶ್ವತ ಅಲ್ಲ ಬ್ಯಾರೆ ಐತಿ ಪರಬ್ರಹ್ಮನ ಲೀಲಾ ಬಾರೆ ನಿನಗ ತಿಳಿದೇ ಇಲ್ಲ ಓರ್ವಿನಲ್ಲಿ ಸಂಧಾನ ಮಾಡಲ